ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವೆ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಅನನ್ಯ ಭಟ್ ಕೇಸ್ಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿಯನ್ನ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹದ್ದು. ಘನಘೋರ ಷಡ್ಯಂತ್ರ ಹೇಗಾಗಿತ್ತು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೂರುದಾರೆ ಸುಜಾತ ಭಟ್ ಮತ್ತೊಂದು ಹೈಡ್ರಾಮಾ. ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಬೆದರಿಕೆ ಇದೆ. ಸುಜಾತ ಭಟ್ ಅವರ ಮಾತಿದು. ನನಗೆ ರಕ್ಷಣೆಯನ್ನ ಕೊಡಿ ಅಂತೇಳಿ ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಸುಜಾತ ಭಟ್. ಬನಶಂಕರಿ ಪೊಲೀಸರಿಂದ ಸುಜಾತ ಭಟ್ ಮನೆಗೆ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಮನೆಯ ಬಳಿ ಯಾರೂ ಸುಳಿಯದಂತೆ ನೋಡಿಕೊಳ್ಳಿ ಅಂತೇಳಿ ಸುಜಾತ ಭಟ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸದ್ಯ ಇಬ್ಬರು ಪೊಲೀಸರಿಂದ ಸುಜಾತ ಮನೆಗೆ ಕಾವಲನ್ನ ಹಾಕಲಾಗಿರುವಂತಹದ್ದು. ದೂರುದಾರೆ ಸುಜಾತ ಭಟ್ ಮತ್ತೊಂದು ಹೈಡ್ರಾಮಾ ಶುರು ಮಾಡಿಕೊಂಡಿದ್ದಾರೆ. ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಬೆದರಿಕೆ ಇದೆ ಅಂಥೇಳಿ ಪೊಲೀಸರ ಬಳಿ ಮನವಿಯನ್ನ ಮಾಡಿಕೊಂಡು ಭದ್ರತೆಯನ್ನ ಕಲ್ಪಿಸಿಕೊಂಡಿದ್ದಾರೆ. ಈ ರೀತಿ ಬೆದರಿಕೆ ಇದ್ದಂತಹ ಸಂದರ್ಭದಲ್ಲಿ ದೂರುದಾರರಾಗಿರುವಂತಹ ವಿಚಾರದಲ್ಲಿ ಭದ್ರತೆಯನ್ನ ಪೊಲೀಸರು ಕೊಡಲೇಬೇಕಾಗುತ್ತೆ. ಈಗ ಕೊಟ್ಟಿದ್ದಾರೆ. ಬಟ್ ಇದೀಗ ಹೊಸ ಹೈಡ್ರಾಮಾನ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇಷ್ಟು ದಿನ ಆರಾಮಾಗಿದ್ದಂತಹ ಸುಜಾತ ಭಟ್ ಇದ್ದಕ್ಕಿದ್ದ ಹಾಗೆ ಆರೋಗ್ಯ ಸರಿ ಇಲ್ಲ, SIT ತನಿಖೆಗೆ 29ರವರೆಗೂ ಕೂಡ ಗಡುವು ಕೊಡಿ ಅಂತೇಳಿ ಒಂದು ಕಡೆ ಮನವಿ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಈಗ ಪೊಲೀಸರ ಭದ್ರತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಬನಶಂಕರಿ ಪೊಲೀಸರಿಂದ ಈಗ ಸುಜಾತ ಮನೆಗೆ ಭದ್ರತೆಯನ್ನ ಕಲ್ಪಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಈ ಭದ್ರತೆ? ಏನಂತ ಮನವಿಯನ್ನ ಮಾಡ್ಕೊಂಡ್ರಂತೆ ಸುಜಾತ ಭಟ್ಟು? ಏನಾಗ್ತಾ ಇದೆ ಈ ವಿಚಾರದಲ್ಲಿ ಅಂತ? ಪ್ರೇಮ್, ಸುಜಾತ ಭಟ್ ದೂರುದಾರ ಏನಿದ್ದಾರೆ, ಈಕೆ ದಿನಕ್ಕೊಂದು ನಾಟಕೀಯ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ನಿನ್ನೆ ರಾತ್ರಿಯಷ್ಟೇ ಖಾಸಗಿ ಚಾನಲ್ ಒಂದಕ್ಕೆ ಇಂಟರ್ವ್ಯೂ ಕೊಟ್ಟಂಥ ವೇಳೆಯಲ್ಲಿ ಅನನ್ಯ ಭಟ್ ಕಥೆಯನ್ನು ಹೇಳಿದರು. ಅದು ಸಂಪೂರ್ಣ ಸುಳ್ಳು ಅನ್ನೋ ಹೇಳಿಕೆಯನ್ನು ಹೇಳಿದರು. ಅದಾದ ನಂತರದಲ್ಲಿ ರಾತ್ರಿ ಮತ್ತೆ 11 ಗಂಟೆ ನಂತರದಲ್ಲಿ ನನ್ನ ಹೇಳಿಕೆಗೆ ನಾನು ಬದ್ಧ, ಯಾರೋ ಬೆದರಿಕೆ ಹಾಕ್ಬಿಟ್ಟು ನನಗೆ ಆ ರೀತಿ ಹೇಳಿಕೆ ಕೊಟ್ಟಿಸಿದ್ರು ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಅದಾದ ನಂತರದಲ್ಲಿ ಮನೆ ಬಾಗಿಲಾಕೊಂಡು ನನ್ನ ಮನೆಗೆ ಯಾರೂ ಕೂಡ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಮನೆಯಲ್ಲಿ ಒಂದಷ್ಟು ಹೈಡ್ರಾಮಾಗಳು ಮಾಡಿರುವಂಥದ್ದು. ನನಗೆ ಜೀವ ಬೆದರಿಕೆ ಇದೆ, ನನಗೆ ಯಾರು ಕೂಡ ಸಾರ್ವಜನಿಕರಾಗಲಿ ಅಥವಾ ಬೇರೆ ಯಾರು ಕೂಡ ನನ್ನ ಮನೆ ಹತ್ರ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಕೆ ಅಂದರೆ ಬನಶಂಕರಿ ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ರು. ಮನವಿ ಮಾಡಿಕೊಂಡ ನಂತರದಲ್ಲಿ ನಿನ್ನೆ ರಾತ್ರಿಯಿಂದಲೇ ಭದ್ರತೆಗೆ ಅಂತ ಸುಜಾತ ಭಟ್ ವಾಸವಾಗಿರುವಂಥ ಮನೆಗೆ ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ನಿನ್ನೆ ರಾತ್ರಿಯಿಂದಲೂ ಕೂಡ ಪೊಲೀಸರು ಶಿಫ್ಟ್ ಲೆಕ್ಕದಲ್ಲಿ ಸುಜಾತ ಭಟ್ ಮನೆಗೆ ಭದ್ರತೆ ನೀಡಿರುವಂಥದ್ದು. ಆಕೆಗೆ ಆರೋಗ್ಯ ಸರಿ ಇಲ್ಲ, ಜೊತೆಗೆ ಕೆಲವು ಕಡೆಯಿಂದ ನನಗೆ ಜೀವ ಬೆದರಿಕೆ ಇದೆ, ಹಾಗಾಗಿ ದಿನಕ್ಕೊಂದು ಹೇಳಿಕೆಗಳು ನೀಡ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳಿದ ಮುಖಾಂತರ ಈಗ ಬನಶಂಕರಿ ಪೊಲೀಸರಿಗೆ ಮನವಿ ಮಾಡಿಕೊಂಡ್ರು. ಹಾಗಾಗಿ ನಿನ್ನೆಯಿಂದ ಬನಶಂಕರಿ ಪೊಲೀಸರು ಅವ್ರ ಮನೆಗೆ ಯಾರು ಕೂಡ ಸಾರ್ವಜನಿಕರಾಗಿರ್ಬೋದು, ಯಾರೇ ಮಾಧ್ಯಮದವರಾಗ್ಬೋದು, ಯಾರನ್ನೂ ಕೂಡ ಬಿಡದಂತೆ ಈಗ ಭದ್ರತೆ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಆಕೆಗೆ ಅನಾರೋಗ್ಯ ಅಂತ ಕೂಡ ಆಕೆನೇ ಹೇಳ್ಕೊಂಡಿರೋ ನಿಟ್ಟಿನಲ್ಲಿ ಈಗ ಆಕೆ ಮನೆಯಲ್ಲೇ ಸದ್ಯಕ್ಕೆ ಇರುವಂಥದ್ದು. ಹಾಗಾಗಿ ಮನೆಯಲ್ಲಿ ಯಾರನ್ನೂ ಕೂಡ ಭೇಟಿಯಾಗಿ ಅವಕಾಶ ಕೊಡಬಾರ್ದು ಅಂತ ಮನವಿ ಮಾಡಿಕೊಂಡು ಈಗ ಆ ಭದ್ರತೆ ನೀಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಏನಂದರೆ ಈ ಅನನ್ಯ ಭಟ್ ಕೇಸಲ್ಲಿ ಸುಜಾತ ಭಟ್ ಏನಿದ್ದಾರೆ, ಇವರು ಈಗಾಗಲೇ ಕೇಸ್ ಕೂಡ SITಗೆ ಹೋಗಿರುವಂಥದ್ದು. SIT ಪೊಲೀಸರು ಕೂಡ ಅಗತ್ಯ ದಾಖಲೆಗಳೊಂದಿಗೆ ವಿಚಾರಣೆಗೆ ಬನ್ನಿ ಅಂತ ಸೂಚಿಸಿದ್ದಾರೆ. ಆದರೂ ಕೂಡ ಇವರು ವಿಚಾರಣೆಗೆ ಹೋಗ್ತಾ ಇಲ್ಲ, ಬದಲಾಗಿ ದಿನಕ್ಕೊಂದು ಹೇಳಿಕೆಗಳನ್ನು ನೀಡ್ತಾ ಇರುವಂಥದ್ದು. ಆ ಮುಖಾಂತರ ಅನನ್ಯ ಭಟ್ ಕೇಸಲ್ಲಿ ಹಲವು ಗೊಂದಲಗಳನ್ನು ಈಕೆ ಸೃಷ್ಟಿ ಮಾಡ್ತಾ ಇದ್ದಾಳೆ ಅನ್ನೋ ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ನಿನ್ನೆ ತನಕ ಚೆನ್ನಾಗಿದ್ದಂಥ ಸುಜಾತ ಭಟ್ ರಾತ್ರಿ ನಂತರದಲ್ಲಿ ತೀವ್ರ ಅನಾರೋಗ್ಯಕ್ಕೆ ಒಳಗಾಗಿದ್ದೀನಿ ಅನ್ನೋ ಮಾಹಿತಿನ ಹೇಳಿರುವಂಥದ್ದು. ಅದ್ರ ಜೊತೆಗೆ ಯಾರನ್ನೂ ಕೂಡ ಒಳಗಡೆ ನನ್ನ ಮನೆ ಹತ್ರಕ್ಕೆ ಬರ್ದಂಗೆ ನಿರ್ಬಂಧ ಮಾಡಬೇಕು, ನನಗೆ ಜೀವ ಬೆದರಿಕೆ ಇದೆ, ಹಾಗಾಗಿಯೇ ಹಲವು ಹೇಳಿಕೆಗಳನ್ನ ಹೇಳ್ತಾ ಇದ್ದೀನಿ ಅನ್ನೋ ಮಾತನ್ನು ಆಕೆ ಈಗ ಪೊಲೀಸರಿಗೆ ಮನವಿ ಮಾಡ್ಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಸುಜಾತ ಭಟ್ಗೆ ಅಗತ್ಯ ಇರುವಂಥ ಭದ್ರತೆ ಮತ್ತು ಅವ್ರಿಗೇನು ಜೀವ ಹಾನಿ ಆಗದಿದ್ದಂಗೆ ರಕ್ಷಣೆ ಕೂಡ ಕೊಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಸುಜಾತ ಭಟ್ ಅವರು ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಅವರ ಮನೆಯ ಬಳಿ ಪೊಲೀಸರ ಭದ್ರತೆಯನ್ನು ಕಲ್ಪಿಸಲಾಗಿದೆ. 29ನೇ ತಾರೀಕು ನಾನು SIT ಮುಂದೆ ಹಾಜರಾಗ್ತೀನಿ ಅಂಥೇಳಿ ಅನಾರೋಗ್ಯದ ನೆಪವೊಡ್ಡಿ ಮನವಿಯನ್ನು ಮಾಡಿಕೊಂಡಿದ್ರು ಇದೇ ಸುಜಾತ ಭಟ್. ಈಗ ಸುಜಾತ ಭಟ್ ಮನೆ ಮುಂದೆ ಇಬ್ಬರು ಪೊಲೀಸರನ್ನು ನಿಯೋಜನೆ ಮಾಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಮೂಲಕ ಸುಜಾತ ಭಟ್ ವಿಚಾರದಲ್ಲಿ ಮತ್ತಷ್ಟು ಅನುಮಾನಗಳು ಈಗ ಜಾಸ್ತಿ ಆಗ್ತಾ ಇರುವಂಥದ್ದು. ಯಾಕಾಗಿ ಗಳಿಗೆಗೊಂದು ಗಂಟೆಗೊಂದು ಸ್ಟೇಟ್ಮೆಂಟು? ಯಾಕಾಗಿ SIT ತನಿಖೆಗೆ ಕರೆದ ನಂತರ ಈ ರೀತಿಯ ಬೆಳವಣಿಗೆಗಳು? ಸಹಜವಾಗಿಯೇ ಇವೆಲ್ಲವೂ ಕೂಡ ಅನುಮಾನವನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು.